ಬಾಬಾ ಬಂದೇಣು ಇಲ್ಲೇ ನಿಲ್ಸಿ ಸಾಕು. ಸಾಕಾ? ಫೈನಲಿ ಫ್ಲೈಟ್ ಹತ್ತುತ್ತಾ ಇದ್ದೀವಿ. ಎಷ್ಟು ಟೈಮು? 2:35. ಬೋರ್ಡಿಂಗ್ ಇರೋದು 2:55ಗೆ ಡಿಪಾರ್ಚರ್ ಆಗುತ್ತೆ. ಇಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಸರ್ಪ್ರೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲೇಜಿ ಟ್ರಾವೆಲರ್ಸ್. ಸೊ ಎನಿ ಗೆಸಸ್ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ? हमारी गर्म पेय पदार्थ की सेवा थोड़ी देर के लिए स्थगित कर दी गई है. इस असुविधा के लिए हमें खेद है. धन्यवाद. Hi guys, welcome back to our YouTube channel Lazy Travelers. ಎಲ್ಲಿದ್ದೀವಿ ಈಗ ನಾವು? ನಾವಿವಾಗಿದ್ದೀವಿ ಗೋರಖ್ಪುರ್. ಇದೇನು ಏರ್ಪೋರ್ಟ್ ಥರನೇ ಇಲ್ಲ, ಯಲಹಂಕ ರೈಲ್ವೆ ಸ್ಟೇಷನ್ ಥರನೂ ಇಲ್ಲ. ಯಲಹಂಕ ರೈಲ್ವೆ ಸ್ಟೇಷನ್ ದೊಡ್ಡದಾಗಿದೆ. ಫುಲ್ ಎಷ್ಟು ಚಿಕ್ಕದು, ಅಲ್ಲಿ ಲಗೇಜ್ ಕಲೆಕ್ಟ್ ಮಾಡೋ ಬೆಲ್ಟ್ ಇರೋದೇ 2 ಅಷ್ಟೇ. ಮತ್ತು ಇದನ್ನು ಅವರು ಆರ್ಮಿಗೋಸ್ಕರ ಲೈಕ್ ಡಿಫೆನ್ಸ್ಗೋಸ್ಕರ ಯೂಸ್ ಮಾಡ್ಕೋತಾರೆ ಈ ಏರ್ಪೋರ್ಟ್ನ ಅಷ್ಟೇ. ಸೊ ಗೈಸ್, ನಾವೀಗ ಗೋರಖ್ಪುರ್ ಏರ್ಪೋರ್ಟಿಂದ ಸೀದಾ ನಾವು ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಆಟೋಲ್ಲಿ ಹತ್ಕೊಂಡಿದ್ದೀವಿ. ಇಲ್ಲಿಂದ ಒಂದು 15 ಮಿನಿಟ್ಸ್ ಇದೆ. ವಿ ಆರ್ ಬ್ಯಾಕ್ ಇನ್ ಅವರ್ tuk ರೈಡ್ ಒನ್ಸ್ ಅಗೇನ್. ಗೈಸ್, ಇಲ್ಲಿ ಇವಾಗ ಟೈಮ್ ಇನ್ನ 6:30. ಆಲ್ರೆಡಿ 8:30 ಥರ ಫೀಲ್ಸ್ ಇದೆ ಇಲ್ಲಿ. ಲಿಟ್ರಲಿ ಫುಲ್ ಚಳಿ, ಫುಲ್ ಫಾಗು. 5:30ಗೆ ಒಳ್ಳೆ ಅರ್ಲಿ ಮಾರ್ನಿಂಗ್ ಥರ. ಸೊ ಈಗ ನಾವು ಗೋರಖ್ಪುರ್ ಏರ್ಪೋರ್ಟಿಂದ ವಿ ಕೇಮ್ ಟು ರೈಲ್ವೆ ಸ್ಟೇಷನ್. ಅಲ್ಲಿಂದ ಒಂದು 20 ಮಿನಿಟ್ಸ್ ಏನೋ ಆಯ್ತು ಅಷ್ಟೇ ಆಗ ಅಲ್ಲಿಂದ ಬರೋಕ್ಕೆ. ಸೊ ಅಲ್ಲಿಂದ ಬಂದು ಆಟೋ ತೊಗೊಂಡ್ವಿ. ಆಟೋಲಿ ದೇ ಚಾರ್ಜಸ್ 250 250 ಆ್ಯಕ್ಚುಲಿ ಕೇಳಿದ್ರು ಅವರು. 200 ಕೊಟ್ವಿ. ಕ್ಯಾಬ್ ಅವರು ಇನ್ನೊಬ್ಬ 400 ಕೇಳಿದ್ರು ಗೈಸ್. ಜಸ್ಟ್ 6.5 ಕಿಲೋಮೀಟರ್ಸ್. ಸೊ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಬಂದು, ನಮಗೆ ಟ್ರೈನ್ ಇರೋದು 3:15ಗೆ. ಸೊ ಅಲ್ಲೇ ಲಾಕರಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಈಗ ಗೋರಖ್ಪುರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನು ಹೇಳ್ತೀರಾ? ಹಾರನ್ಸ್ ಎಲ್ಲ ಎಷ್ಟು. ನಾವೀಗ ಗೋರಖ್ಪುರಲ್ಲಿದ್ದೀವಿ. ಗೋರಖ್ಪುರಲ್ಲಿ ಫೇಮಸ್ ಆಗಿರೋದು ಗೋರಖ್ನಾಥ್ ಮಂದಿರ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಗೋರಖ್ನಾಥ್ ಮಂದಿರ. ಸೊ ಗೈಸ್, ನಾವು ಗೋರಖ್ಪುರ್ ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನ್ಗೆ ಬರಬೇಕಾದ್ರೆ ಅಲ್ಲಿ ಒರೈನ್ ಮಾಲ್ ಕಾಣಿಸ್ತು ನಮಗೆ. ಪಟ್ ಅಂತ ನಮಗೆ ಫ್ಲ್ಯಾಶ್ ಆಗಿದೆ. ಇವ್ರು ಹಿಂಗಾರ ನೋಡಿತಾರೆ. ಅವರು ಇಷ್ಟೇ. ಓಕೆ ಗೈಸ್, ನಾವಲ್ಲಿ ಒರೈನ್ ಮಾಲ್ ನೋಡಿದ್ವಿ. ಪಟ್ ಅಂತ ನಮ್ಗೆ ಯೋಚನೆ ಆಗಿದೆ ಮೂವಿಗೆ ಹೋಗೋಣ ಅಂತ. ಸೊ ನಮಗೆ ಟ್ರೈನ್ ಇರೋದು 3:15ಗೆ. ಓಕೆನಾ? ಸೊ ನಾವೀಗ ಒಂದು ಮೂವಿಗೆ ಹೋಗೋಣ ಅಂತ. 10:15ಗೆ ಒಂದು ಶೋ ಇದೆ, 11:15ಗೆ ಒಂದು ಶೋ ಇದೆ. ಯಾವುದಕ್ಕೆ ಅಂತ ಇನ್ನೂ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಸೀ ಏನೇನು ಮಾಡ್ತೀವಿ ಅಂತ. ಏಯ್, ಯಾಕೆ ಎಲ್ಲ ಹಂಗೆ ಹಾರನ್ ಹೊಡಿತಾ ಇದ್ದಾರೆ? ಹಾಂ, ಬೆಂಗಳೂರು ಕಾ ರೌಡಿ ಹೂ ಮೇ. ಆ ಹಾರನ್ ಸೌಂಡ್ ಅಂತೂ ಕರ್ಕಶವಾಗಿದೆ ಲಿಟ್ರಲಿ. ಬೆಂಗಳೂರನ್ನ ಹಿಂಗಾರ ನೋಡಿದ್ರೆ ಅಡ್ಡ ಹಾಕಿ ಏನು ನಿನ್ಗೆ ಆ್ಯಕ್ಚುಲಿ
ತಲೆಗಾಂಚಲಿ ಗೋಂಚಣ ತಲೆಗಾಂಚಲಿ ಈಗ ಅಂಚಲಿ ಏನ್ರಿ ಮೀಡಿಯಾ ಏನು ಸಮಾಚಾರ ಏನಿಲ್ಲ ಗುರು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಯಾವ ಫಿಲಮ್ ಕರ್ಕೊಂಡು ಹೋಗ್ತೀಯೋ? ದುರಂಧರ್ ಆಲ್ರೆಡಿ ನೋಡಿದ್ದೀವಿ. ದುರಂಧರ್ ಇನ್ನೊಂದ್ಸತಿ ನೋಡ್ಬೋದು. ಇಟ್ ಇಸ್ ವರ್ತ್ ವಾಚಿಂಗ್. ಬಟ್ ಬಾರ್ಡರ್ 2 ಹೋಗೋಣ. ಬಾರ್ಡರ್ 2 ಹೋಗೋಣ. ಸೊ ಗೈಸ್ ನಾವಿವಾಗಿದ್ದೀವಿ ಗೋರಖ್ಪುರ್. ಅಯ್ಯೋ ದೇವ್ರೆ. ಇದೆಲ್ಲ ಮಾಡ್ಕೊಳ್ಳೋ ಚೆನ್ನಾಗಿ. ಏನೋ ಪೂರಿನಾ ಚೋಲೆ ಭಟೂರೆನಾ ಏನೋ ವಿಡಿಯೋ ಮಾಡ್ಕೊ. ಈ ಕಡೆ ಫ್ರಂಟ್ ತೋರ್ಸೋ. ಇದು ಹೆಂಗೋ ಬ್ಯಾಕ್. ಸೊ ಅದೇ ಎಂಟ್ರೆನ್ಸ್ ಅಲ್ಲಿಂದ ಮತ್ತೆ ಇವನು ಯಾರೋ ಒಳಗಡೆಗೆ ಕರ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಬಾರ ಮಾಡ್ಕೊಂಡು ಹೋಗೋಣ. ಹೋಗಿ ಮುಗಿಲಿ ಮತ್ತೆ ಪಾಪ. ಮಾಲಿಕ್ ಥೋಡಾ ಗಲ್ತಿ ಹೋ ಗಯಾ ಮಾಲಿಕ್. ಕ್ಯಾ ಗಲ್ತಿ? ಗೈಸ್ ಏನಾಗಿದೆ ಗೊತ್ತಾ, ನಾವು ನಮ್ದು ಪೋರ್ಟಬಲ್ ಸ್ಟವ್ ತಗೊಂಡ್ ಬಂದಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮರ್ತೋಗ್ಬಿಟ್ಟಿದೀವಿ. ನಾನು ಹೇಳ್ದೆ ಸ್ಟವ್ ತಗೊಂಡು ಹೋಗೋಣ, ಅಲ್ಲೇನೋ ಮಾಡಿ ಪಾತ್ರೆ ಎಲ್ಲೋ ತಗೋಣ ಅಂತ. ಇಲ್ಲಿ ಎಲ್ಲ ಸಿಗ್ತೈತೆ. ನಾವೇನು ಅನ್ಕೊಂಡ್ವಿ ಗೊತ್ತಾ, ನಮ್ಮ ಹತ್ರ ಅಂದರೆ ಅದು ಪಾತ್ರೆಗಳೆಲ್ಲ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಬೇಡ ಅಂತ ಒಂದ್ಸರಿ ಡಿಸೈಡ್ ಆದ್ವಿ. ನಾನು ಅದಕ್ಕೇನೆ ಅಲ್ಲಿಂದ ಕ್ಯಾರಿ ಮಾಡೋದು ಬೇಡ, ಇಲ್ಲಿಂದ ಎತ್ಕೊಂಡು ಹೋಗೋಣ ಅಂತ ನಾನು ಹೇಳಿದ್ದು. ಇವರೆಲ್ಲ ಸುಮ್ಮನೆ ಹೇಳ್ತಾರಷ್ಟೇ, ಒಂದೂ ಆ್ಯಕ್ಷನ್ ಮಾಡಲ್ಲ. ಓಹೋ ದೊಡ್ಡ ದೊಡ್ಡ ಕೊಲಂಬಸ್ ನಾನು ಕೊಲಂಬಸ್ ಆಡಬೇಕು. ಎಲ್ಲಿ ಹೋಗ್ತಾ ಇದೀವ ಈಗ? ಎಷ್ಟು ಸರಿ ಹೇಳ್ತೀವೋ. ಗೋರಖ್ನಾಥ್ ಮಂದಿರಲ್ಲಿ ಇದ್ದೀವಿ ಗೈಸ್, ಅಷ್ಟೇ. ಅಷ್ಟೇನಾ? ಇವಾಗ ಅಲ್ಲಿ ಹೋಗಿ ಅಲ್ಲಿ ಜಾಯಿಂಟ್ ವೀಲು ಕೊಲಂಬಸ್ ಎಲ್ಲ ಆಡಿಸ್ತಾ ಇದ್ದಾರೆ. ಫಸ್ಟ್ ಅಲ್ಲಿಗೆ ಹೋಗ್ಬಿಡ್ತೀವಿ. ಸೆಕೆಂಡ್ ಅಲ್ಲಿಗೆ ಹೋಗ್ಬಿಡ್ತೀವಿ. ಓಕೆ 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 ಗೈಸ್, ಬಾಯ್. ನಾವಿದ್ದೀವಿ ಗೋರಖ್ನಾಥ್. ಅದನ್ನೊಂದು 20 ಸರಿ ಹೇಳಿದ್ದೀರ ಅವ್ರು. ಗೈಸ್ ದರ್ಶನ ಅಂತೂ ಫುಲ್ ಸಖತ್ತಾಗಾಯಿತು. ನಾವು ಹೋಗೋ ಟೈಮ್ಗೆ ಫುಲ್ ಪೂಜೆ ನಡೀತಿತ್ತು. ಇಟ್ ವಾಸ್ ಸೋ ಗುಡ್. ಮಹಾಮಂಗಳಾರತಿ ಮಾಡ್ತಾ ಇದ್ರು ಕರೆಕ್ಟಾಗಿ ನಾವು ಹೋಗಿ ಟೈಮ್ಗೆ. ಇನ್ನೂ ನಡೀತಾನೆ ಇದೆ. ಎಷ್ಟು ಇದು ಅಂದರೆ ಎಷ್ಟೊಂದು ದೇವರುಗಳಿದ್ದಾರೆ, ಟೆಂಪಲ್ಸ್ ತುಂಬ ಇದ್ದಾವೆ. ಓಕೆ ಸೊ ಇಲ್ಲಿಂದ ಹೊರಗಡೆ ಹೋಗಿ ನಮ್ಮ ಶೂಸ್ ಎಲ್ಲ ಮಾಡಿ ಊಟ बाद में, अभी पिक्चर अभी बाकी है. उधर जाइंट व्हील कोलंबस सब है. छोटा बच्चा है ना, ಕೇಳ್ತಾ ಓಕೆ ಗೈಸ್, ನೋಡೋಣ ನಾವಲ್ಲೋಗಿ ಏನೇನು ಕೇಳೇಗ ನೋಡಿ. ತಗೋ. ಲೂಸ್ ಕಾರ್ ಕಮಂಗಿ. ಇದು ಏನು ಹೇಳಂಗಿಲ್ಲ ಈಗ. ಕಂಟ್ರೋಲ್. I should only control you. You can't control yourself. Okay. Okay, ಬನ್ನಿ ನೋಡೋಣ. ಓ ಜಾಯಿಂಟ್ ವೀಲ್ 2 ಇದೆ. ಯಾ ಮೇಲೆ ಹೋಗ್ತದೆ. ಅಷ್ಟೇ ಆಗ್ತದೆ ಉಷ್ಟು. ನೀವು ಬರಲ್ವಾ? ಏಕೆ ಭಯನಾ? ಭಯ ಅಂತ ಹೇಳಿ. ನರ್ಪೋ ಕೈಕಾ
ಕೊಡೋ ಫೋನು. ಇವರಂತೂ ಬರ್ತಾ ಇಲ್ಲ ನನ್ನ ಜೊತೆಗೆ, ನಾನು ಹೋಗ್ತಾ ಇದ್ದೀನಿ ಬ್ರೇಕ್ ಡ್ಯಾನ್ಸ್. ಓಹ್ ಬ್ರೇಕ್ ಡ್ಯಾನ್ಸು ಇವತ್ತು. ಮೀಟರ್ ಬೇಕು ಮೀಟರ್. ಚಿಕ್ಕ ಚಿಕ್ಕ ಮಕ್ಕಳು ಆಡೋದು. ಹೌದಾ? ಅದಕ್ಕೆ ಚಿಕ್ಕ ಮಕ್ಕಳೇ ಹೋಗ್ತಾ ಇರೋದು. ಮೀಟರ್ ಬೇಕು ಮೀಟರ್. ಓ ಇಲ್ಲಿ ನೋಡೋ ಮೇಲೆ ಅದಾಡೋ ದೊಡ್ಡ ಮಕ್ಳು ಆಡೋದು ಅದೇ. ಮೀಟರ್ ಬೇಕು ಮೀಟರ್. ನಾನು ಎಲ್ಲಾನು ಆಡ್ತೀನಿ, ನೀವು ಬರ್ತಾ ಎಲ್ಲಾನು ಆಡ್ತೀಯಾ? ಎಲ್ಲಾನು ಆಡಿ ನಾಳೆಗೆ ನಾವು ಗೋರಖ್ಪುರ್ಗೆ ಹೋಗಿ 3 ಗಂಟೆಗೆ ಟ್ರೈನ್ ಬುಕ್ ಮಾಡಿ ಟೈಮ್ ಪಾಸ್ ಆಗುತ್ತೋ ಇಲ್ಲೋ ಏನ್ ಮಾಡೋದಪ್ಪ ಅನ್ಕೊಂತ ಇದ್ವಿ. ಇಲ್ಲಿ ನೋಡಿದ್ರೆ ಕಹಾನಿ ಮೇ ಟ್ವಿಸ್ಟು. ಇವಾಗ ಬರ್ತಿದ್ದಾರೆ ನಮ್ಮ ಮನೆಯವರು. ಮೀಟರ್ ಬೇಕು ಮೀಟರ್. ಓ ಚೆನ್ನಾಗತ್ತದ್ರಿ. ಬುಲ್ಡೆ ಏನಾ ಬರ್ಲಿಲ್ಲ ಏಕೋ ಒಂಚೂರು ಸ್ಪೀಡ್ ಇಲ್ಲ. ಗೈಸ್ ಫೈನಲಿ ನಾನು ಆಟ ಆಡಿ ಬಂದೆ. ಏನು ಸ್ಪೀಡೇ ಇಲ್ಲ, ಬೋರಿಂಗು, ಮಜಾನೇ ಇರಲಿಲ್ಲ. ಹೌದಾ? ಬೆಂಗಳೂರಷ್ಟು ಇರಲಿಲ್ಲ ಸ್ಪೀಡು, ಮತ್ತು ಊಸ್ಟಾಗಿದೆ. ಮರಿ ಮೀಟರ್ ಬೇಕು ಮೀಟರ್. ಮೀಟರ್ ಇದ್ದಿದ್ದಕ್ಕೆ ನಾನು ಹೋಗಿ ಆಡ್ಕೊಂಡು ಬಂದಿದ್ದು, ನೀವು ಅಲ್ಲಿ ಆಚೆಗಡೆ ನಿಂತ್ಕೊಂಡಿದ್ದು ಆಯ್ತಾ? ಕರೆಕ್ಟ್ ಕರೆಕ್ಟ್. ಇವಾಗ ಒಳ್ಳೆ ಊಟ ಮಾಡೋಣ. ಜೈಂಟ್ ವೀಲ್ ಇದೆ, ಅದಕ್ಕೆ ಸೈಡಲ್ಲಿ ಗೇಟೇ ಇಲ್ಲ, ಬಿದ್ರೆ ಬೀಳ್ಬೋದು, ಆಡಿದ್ರೆ ಆಡ್ಬೋದು ಅಷ್ಟೇ. ಬಟ್ ಸಖತ್ ಕ್ರೌಡ್ ಇದೆ ಅಲ್ಲ. ವೀಕೆಂಡ್ ಸಾಟರ್ಡೆ ಸಂಡೇ ಸ್ವಲ್ಪ ಸ್ಪೀಡಾಗಿ ಆಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಓಕೆ ಸಾಕು, ಇಲ್ಲಿಂದ ನಾವೀಗ ಆಚೆ ಹೋಗಿ ಸೊ ಏನು ಊಟ ಕೊಡಿಸ್ತೀರೋ? ಎಲ್ಲಿದ್ದೀರಾ? ಏನೋ ಊಟ ಏನು ಕೊಡಿಸ್ತೀರಾ? ಇದ್ ಕಡೆಗೆ ಬನ್ರಿ, ಅಲ್ಲಿ ನೋಡಿ, ಈ ಕಡೆಗೆ ಬನ್ನಿ. ಹಿಂಗೆ ಸ್ಟ್ರೈಟ್ ಹಿಂಗೆ ಹೋಗೋಣ ಬನ್ನಿ. ಹಿಂಗೆ ಹೋದ್ರೆ ಎಲ್ಲಿಗೆ ಹೋಗ್ತೀವಿ? ಅಲ್ಲಿ ಅಲ್ಲಾಸಿ ನಡ್ಕೊಂಡು ಬರಬೇಕು. ಓಕೆ, ನಾವು ಇಲ್ಲಿಂದ ಆಚೆ ಹೋಗಿ ಒಳ್ಳೆ ಊಟ ಮಾಡ್ತೀವಿ. ಟ್ರೈ ಸಮ್ ಲೋಕಲ್ ಫುಡ್ ನೋಡೋಣ. ಲೋಕಲ್ ಫುಡ್ ಇಲ್ಲಿ ಸೊ ಅಷ್ಟೇ, ಊಟ ಮಾಡಿ ಬೇಡ. ಓಕೆ 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 ಊಟ ಬೇಕೇನಾ? ಏನು ಬೇಕು ಊಟ? ನೋಡೋಣ ಇಲ್ಲಿ ಏನು ಊಟನೇ ಕೇಳ್ತಿಯಲ್ಲ. ಏನೇನೋ ಮಾಡ್ತಾ ಇದ್ದಾರೆ ಕಣೋ. ಏನು ಮಾಡಿದ್ರು ಏನು ತಣಕಾಲ ನಡೆಯೋ. ಐ ಕ್ಯಾನ್ ಟೇಕ್ ಒನ್ ಸೆಪರೇಟ್ ಬ್ಯಾಗ್ ಕರು, ಅದ್ರಲ್ಲಿ ನಾವು ಏನೇನು ತಗೊಂತೀವಿ ಅದು ಎಲ್ಲ ಅದ್ರಲ್ಲಿ ಇಟ್ಕೊಳ್ಬೋದು. ಸಮಾಧಾನ. ವಾವ್, ಈ ಸಲ ಚೆನ್ನಾಗಿದೆ ನೋಡು. ಏನು ಕೊಡಿಸ್ತಾ ಇಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಾನೆ. ಕರು, ನಾವು ಆಚೆಗಡೆ ಹೋಗೋದೇ ವಿ ಹ್ಯಾವ್ ಟು ಟೇಕ್ ಸಮಥಿಂಗ್. ಅದು ರಿಟರ್ನ್ ಹೋಗ್ಬೇಕಾರೆ ಕಣೋ. ಈ ಜಾಗದಿಂದ ನಾವು ರಿಟರ್ನೇ ತಾನೇ ಹೋಗ್ತಾ ಇರೋದೀಗ.
ಯಾವಾಗೂ ಹಿಂಗೆ ಏನು ತಗೊಳಕ್ಕೂ ಬಿಡಲ್ಲ. ತಗೊಂಡು ಹೋಗೋಕ್ಕಾಗಲ್ಲ, ಜಾಗ ಇಲ್ಲ, ಅದು ಇದು. ಇಲ್ಲ, ನಂಗೇನು ಕೊಡ್ಸಲ್ಲ ಅಂದಮೇಲೆ ಬೇಕಾಗಿಲ್ಲ. ಡೋಂಟ್ ಕಮ್ಯೂಟ್. ಇದೇನ ಕ್ರೀಮ್ ಬಂತರ ಇದೆ. ಇದೇನು ಸ್ವೀಟು ಗೈಸ್, ಕಮೆಂಟ್ ಮಾಡಿ. ಪೂರಿ ಥರ ಕಾಣಿಸ್ತಾ ಇದೆ, ಬಟ್ ಗೊತ್ತಾಯ್ತು, ಅದು ನೀವು ಹಾಲಲ್ಲಿ ಅವತ್ತು ತಿಂದ್ರಲ್ಲ, ಘೇವಡ್. ಅಷ್ಟೇ, ಹೋಗಿತ್ತು. ನಂಗಂತೂ ಆಲ್ರೆಡಿ ಸುಸ್ತಲ್ಲ. ಪಿಕ್ಚರ್ ಅಭಿ ಬಾಕಿ ಮೇರೆ ದೋಸ್ತ್. ನಿದ್ದೆ ಬರ್ತಾ ಇದೆ. ಬರುತ್ತೆ ಇವ್ರು ನೋಡಿದ್ರೆ ಹೊಟ್ಟೆ ಸಿಗ್ತಲ್ವಾ? ಏನು ಅಷ್ಟು ಆಗ್ತಾ ಇಲ್ಲ. ಸೂರ್ಯಾಗಿ ತಿಂದರೆ ಎಲ್ಲಿಂದ ಹಸುವಾಗುತ್ತೆ ಹೇಳು. ರಾಮೇಶ್ವರಂ ಕೆಫೆಲಿ 3 ರೈಸ್ ತಿಂದಿದ್ಯಾ? ಇವತ್ತು ನಾವು ಲಾಸ್ಟ್ ಟೈಮ್ ನಾವು ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೇ ಈ ಥಾಟ್ ಆಫ್ ಈಟಿಂಗ್ ಇನ್ ರಾಮೇಶ್ವರಂ ಕೆಫೆ. ಲಾಸ್ಟ್ ಟೈಮು ಸಿಕ್ಕಿರಲಿಲ್ಲ ನಮಗೆ. ಅದು ಸೆಕೆಂಡ್ರಿ. ನಾವು ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ಆ ಫ್ಲೈಟ್ ಕ್ಯಾಚ್ ಮಾಡಿರೋದೇ ಹೆಚ್ಚು ಚೆನ್ನೈ. ಅಯ್ಯೋ, ಓಡ್ಕೊಂಡು ಹೋಗಿದ್ದಾಯ್ತು ದೇವ್ರೆ. ಜಿಜಿ ಹತ್ರ ಮಾಡಿದ್ರು ಸೇಮ್ ಹಂಗೆ ಇದೆ. ಏನು ನಾವು ಲಾಸ್ಟ್ ಟೈಮ್ ಮಾಡಿದ್ವಿ, ಬಟ್ ಅವಾಗ ಅಷ್ಟು ಕ್ರೌಡ್ ಇರಲಿಲ್ಲ. ಇವಾಗ ಇದು ಸ್ಯಾಟರ್ಡೇ ಇವತ್ತು, ಆ್ಯಂಡ್ ಮೋರ್ ಓವರ್. ಬಟ್ ಆದರೂ ಜಿಜಿ ಹತ್ರ ಎಲ್ಲ ಮಾಡಿ ಏನು ಯೂಸ್? 1.5 hour ಅಂತೂ ಹಾಗೆ ಆಗುತ್ತೆ. ಅಲ್ಲೂ ಕ್ರೌಡ್ ಜಾಸ್ತಿ ಇತ್ತು. ಕ್ಯೂ ಅಲ್ಲಿ ಹೋದ್ರೂ ಅದೆಲ್ಲ ಮುಗಿಸೋಗೋಷ್ಟರಲ್ಲಿ ತಿರ್ಗಾ ಯಥಾಸ್ಥಿತಿ ಸೇಮ್ ಹರಿಬರಿ. ನಾವು ಊಟ ಮಾಡಿ ಹೋಗೋಷ್ಟರಲ್ಲಿ ಕರೆಕ್ಟ್ ಬೋರ್ಡಿಂಗ್ ಟೈಮ್ಗೆ ಹೋಗಿದ್ವಿ. ನಾವು ಕರೆಕ್ಟ್ ಹೋದ್ವಿ, ಬೋರ್ಡಿಂಗ್ ಕರೆದ್ರು. 5 ನಿಮಿಷ ಆಲ್ರೆಡಿ ಅವರೇ ಲೇಟ್ ಆಗಿತ್ತು. ನಾವು ಹಂಗಂಗೆ ಹೋಗಿ ಜಾಯ್ನ್ ಆದ್ವಿ. ಸೊ ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಇದು ವಾಂಗಿಬಾತು. ನೀವು ಟೊಮೆಟೊ ರೈಸ್ ತಿಂದಿದ್ದೀರಿ? ತಿಂದು ಕೊಟ್ಟಿದ್ದು ಚೆನ್ನಾಗಿಲ್ಲ ಅಂತ ನಾನು ಕೊಟ್ಟಿದ್ದು. ಇವರು ಟೊಮೆಟೊ ರೈಸ್ ತೊಗೊಂಡು, ನಾನು ವಾಂಗಿಬಾತ್ ತೊಗೊಂಡಿದ್ದೆ. ಆಮೇಲೆ ಫ್ಲೈಟಲ್ಲಿ ಪಾರ್ಸಲ್ ಬೇಕು ಅಂತ ಹೇಳಿ ಅದು ಹೇಳು. ನಾನು ಒಬ್ಳೆ ಅಲ್ಲ, ನೀವು ತಿಂದ್ರಿ. 60-40 70-30 60-40 80-20 80-20. ಯಾರು ನಂಬಲ್ಲ. ಯಾರು ನಂಬಿ ಕಮೆಂಟ್ ಹಾಕ್ಲಿ ಇಲ್ಲ ಅಂತ. ಗೈಸ್, ನಿಜವಾಗ್ಲೂ ಇವರೇ ಫುಲ್ ಸುಮ್ಮನೆ ನನ್ನನ್ನು ಬ್ಲೇಮ್ ಮಾಡ್ತಾರೆ ಎಲ್ಲದಕ್ಕೂ, ಬಟ್ ಮಾಡೋದೆಲ್ಲ ಅವರೇನೆ. ತಿಂದಿರೋದು ಅಷ್ಟೇ. ನಾನು ಟೂ ಸ್ಪೂನ್ಸ್ ತಿಂದು 2 ಸರಿ ತಿಂದು ಇವರು ಕೊಡ್ತಾರೆ. 4 ಸ್ಪೂನ್ ನಾನು ಕೊಟ್ಟಿರ್ತಾಳೆ. 4 ಸರಿ ತಿಂದು ನನಗೆ ಕೊಡ್ತಾರೆ. ಅಷ್ಟರಲ್ಲಿ ಇಷ್ಟು ಖಾಲಿನೇ ಆಗೋಗಿರುತ್ತೆ. 2 ಸತಿಗೆ 6 ಸತಿ ತಿನ್ನೋದು ತಿಂದಿರ್ತಾಳೆ. ನನ್ನ ಚಿಕ್ಕ ಬಾಯಿ ನಿಂತರೂ ಇಷ್ಟು ದೊಡ್ಡದು ಅಂತ ಅಲ್ಲ. ಇರಿಟೇಷನ್ ಕೊಡ್ತಾನೋ ಇಲ್ವೋ ಊಟ. 9:30 ಮೂವಿ ಬೇರೆ ಹೋಗ್ತಾ ಇದೀವಿ. ಇವಾಗ ನಾವು 9:30 ಮೂವಿಗೆ ಹೋಗ್ತಾ ಇದೀವಿ. ಬಾರ್ಡರ್ 2 ಗೋರಖ್ನಾಥ್ ಒಳ್ಳೆ ದರ್ಶನ ಆಯಿತು, ಸಖತ್ತಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಜನನೂ ಅಷ್ಟೇ. ಓ ಮೈ ಗಾಡ್, ಕ್ರೌಡು ಯಪ್ಪ ದೇವ್ರೆ. ಅದೆಲ್ಲ ಆ ಜಾತ್ರೆ ಬೇರೆ ಹಾಕಿದ್ರು. ಅರ್ಧ ಜನ ಬರೀ ಪೊಲೀಸರು ಇದ್ದಾರೆ ಅಲ್ಲಿ. ಹೌದು, ಇಲ್ಲೊಂಥರ ಸೆಕ್ಯೂರಿಟಿ, ಅದು ಆರ್ಮ್ಡ್ ಫೋರ್ಸು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಚೆನ್ನಾಗಿತ್ತು. ಟೆಂಪಲ್ ದರ್ಶನ ಅದೆಲ್ಲ ಮಾಡಿ ನಾನು ಬ್ರೇಕ್ ಡ್ಯಾನ್ಸ್ ಗೇಮ್ ಬೇರೆ ಆಡಿದೆ. ಬಲ್ ಚೆನ್ನಾಗಿ ಆಡಿದೆ ಬಿಡು. ಅದ್ರಲ್ಲಿ ಒಂಚೂರು ಸೇಫ್ಟಿನೇ ಇಲ್ಲ ಗೈಸ್. ಅಲ್ಲಿ ಯಾವ ಇದ್ರಲ್ಲೂ ಸೇಫ್ಟಿ ಇರಲಿಲ್ಲ. ಆ ಜಾಯಿಂಟ್ ವೀಲಲ್ಲಿ ಗೇಟೇ ಇಲ್ಲ. ಇನ್ನೊಂದು 90 ಡಿಗ್ರಿ ನಿಂತ್ಕೊಂಡಿತ್ತು. ಸೈಡಿಂದ ಉದ್ರೋಗ್ಬೋದು. ತಿರುಗಿಸ್ತಿತ್ತಲ್ಲ. ಇನ್ನೊಂದು ಫುಲ್ 90 ಡಿಗ್ರಿ ಅಲ್ಲಪ್ಪ, 360 ಡಿಗ್ರಿ. ಅದಕ್ಕೆ ನಾನು ಮ್ಯಾಚಲ್ಲಿ ಸ್ವಲ್ಪ 90 ಡಿಗ್ರಿಗೆ ಬಂದು ಸ್ಟಾಪ್ ಮಾಡ್ತಿತ್ತು ಅಂತ ಹೇಳಿದ್ದು. ಯಾವುದು ಬಂದು ಸ್ಟಾಪ್ ಮಾಡಿ ಆಮೇಲೆ 180 ಡಿಗ್ರಿ, ನಾಟ್ 90 ಡಿಗ್ರಿ. 90 ಡಿಗ್ರಿ ಅಂದರೆ ಹಿಂಗೆ, 180 ಡಿಗ್ರಿ ಅಂದರೆ ಹಿಂಗೆ. ಅದಕ್ಕೆ ಮ್ಯಾಥ್ಸ್ ಕ್ಲಾಸ್ ಎಲ್ಲ ಬಂಕ್ ಮಾಡಬಾರ್ದು. ಫೈನಲಿ ಇವಾಗ ನಾವು ಗೋರಖ್ಪುರಲ್ಲಿ ಸಿಟಿ ಮಾಲಿಗೆ ಬಂದಿದ್ದೀವಿ. ಹೋಟೆಲಿಗೆ ಹುಡ್ಕೊಂಡು ಒಂದಷ್ಟು ದೂರ ನಡ್ಕೊಂಡು ಹೋಗಿ ಸುಸ್ತಾಗಿ ವಾಪಸ್ ಬಂದ್ವಿ ಗೈಸ್.
ಅವ್ನು ಪಾಪ ಸಿಟಿ ಮಾಲ್ ಮುಂದೆಗಡೆನೆ ಬಿಡ್ತಿದ್ದ. ಅಣ್ಣ ಅಚ್ಚ ಖಾನ ಕಿದರ್ ಮಿಲ್ತಾ ಹೈ. ಅಚ್ಚ ಖಾನ ಬೇಡವಾ? ಒಳ್ಳೆ 1 ಕಿಲೋಮೀಟ್ರು ಇಲ್ಲೇ ವಾಕ್ ಮಾಡಿಸಿದ್ರು. ಅಚ್ಚ ಖಾನ ಸಿಕ್ತು. ವಾಪಸ್ ಬಂದು ತಿರ್ಗಾ ನಾವು ಸಿಟಿ ಮಾಲ್ಗೆ ಬಂದು ಇಲ್ಲೇ ವೆಜ್ ಥಾಲಿ ತಗೊಂತ ಇದ್ದೀವಿ. ಇಂಡಿಯನ್ ಫ್ಲೇಮ್ಸ್ ಅಂತೆ. ಇಂಡಿಯನ್ ಫ್ಲೇಮ್ಸಲ್ಲಿ ವೆಜ್ ಥಾಲಿ ತೊಗೊಂಡಿದ್ದೀವಿ. ಅದು ಗೊತ್ತಿಲ್ಲ, ನೋಡಬೇಕು ಹೆಂಗೆ. ಹೋಗೋ ಕೇಳ್ಕೊಂಬೋಗ. ಹೋಗೋ ತೊಗೊಂಬೋಗೋ. ಹೋಗೋ ಆಲ್ರೆಡಿ ಟಯರ್ಡ್. ಹೋಗಲೇ 3 ಪ್ಲೇಟ್ ತಿಂದಿದ್ಯಾ, ಏನಾಗಲ್ಲ. ಬೇಗ ತಗೊಂಬೋ, ಹೋಗೋ, ಹೊಟ್ಟೆ ಸಿದಾಯ್ತು. ಊಟ ಮಾತ್ರ ಸೂಪರ್. ಬೆಂಡೆ ಅಲ್ವೇನೋ? ಬೆಂಡೆ ಪಲ್ಯ. ಬೆಂಡೆ ಅಲ್ವೋ? ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಬೆಂಡೆ ಅಲ್ಲ, ಬಿಂಡಿ. ಬೆಂಡೆ ನಿಮ್ಮ ಥರ ಬೆಂಡೆ ಅಲ್ಲ. ನಿನ್ನ ಥರ ಬಿಂಡಿ ಅದು ಬಿಡು. ನೀನು ಮೆಲ್ಲಗೆ ತಿನ್ನವ. ಹೊಟ್ಟೆ ಹಾಕೋ. ಯಾಕೆ ಒಂದೇ ಒಂದು ಆಗ್ತಾ ಇದೆಯಾ? ಖುಷಿ ನನ್ನ ಪಾಲು. ಮಿಕ್ಕಿದೆಲ್ಲ ನಿನಗೆ. ಅವ್ರೊಟ್ಟಿಗೆ ಏನೇನು ಪಾಲು ಬರಲಿ ಪಂಚಾಮೃತ. ಕರೆಕ್ಟಾಗಿ ಹೇಳಿದೆ ಬಿಡು. ಇವಾಗ ಬೇರೆ ಯಾರ್ದೋ ತಟ್ಟೆಲಿರೋದು ನಿಮ್ಗೆ ಇಷ್ಟ ಅಂತ ಇಸ್ಕೊಂಡ್ಬಿಡ್ತೀರಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಈಗ ಆಲ್ರೆಡಿ 4 ಗಂಟೆ ಆಗಿದೆ. ಫುಲ್ ಚಳಿ ಸರಿ 12 ಡಿಗ್ರಿ ಈಗ. ಅದು ಇನ್ನು ಗೋರಖ್ಪುರಲ್ಲೇ. ನನಗೆ ಮೇನ್ ಟ್ರೈನ್ ಬರ್ತಿದೆ. ಇಲ್ಲಿಂದ ವಿಲ್ ಗೋ ಟು ರಕ್ಸೋಲ್. ಎಷ್ಟೊತ್ತು ರೀಚ್ ಆಗ್ತೀವಿ ರಕ್ಸೋಲು? ಅನ್ಬೇರಬಲ್ ಕೋಲ್ಡ್. ಈ ಒಂದು ಮೈನಸ್ ಇಲ್ಲ ಅಂದರೂ ಈಗಲೇ ಇಲ್ಲಿ ಹಿಂಗಿದೆ. ಹೋಲಿ ಶೇಟ್ ಮ್ಯಾನ್. ಬಂತು ನಮ್ಮ ಟ್ರೈನ್. ನೋಡೋಣ, ಸ್ಲೀಪರ್ ಬುಕ್ ಮಾಡಿದ್ದೀವಿ. ಏನೇನು ಪಜೀತಿ ಇರುತ್ತೆ. ಎಲ್ಲೂ ಒಂದು ಜಾಗಕ್ಕೂ ನಾವು ಹಜಲ್ ಫ್ರೀ ಆಗಿ ಹೋಗೇ ಇಲ್ಲ ಅಲ್ಲ. ಹಜಲ್ ಫ್ರೀ ಆಗಿ ಹೋದರೆ ಟ್ರಾವೆಲರ್ ಅನ್ನಲ್ಲ, ಟೂರಿಸ್ಟ್ ಅಂತಾರೆ. ಯಾ ಬಟ್ ಸ್ಟಿಲ್ ಓಕೆ ಗಾಯ್ಸ್. ಹೋಗಿ ಇವಾಗ ಶಿವ ಅಂತ ಮಲ್ಕೊಂಡ್ಬಿಟ್ಟಿದೆ ಟ್ರೈನಲ್ಲಿ. ಆ ಮೂವಿಯಲ್ಲಿ 1 ಅವರ್ ಮೂವಿ ನೋಡಿದೆ. 1 ಅವರ್ ಇಲ್ಲ ಮಲಿಕಂಡೆ. ನಾನು ಫ್ಲ್ಯಾಟು ಅಲ್ಲೇನೆ. ಓಕೆ, ಲೆಟ್ಸ್ ಗೋ, ಬಾಯ್. ಚಳಿ ಎಲ್ಲ ಫುಲ್ ಫಾಗ್. ಇನ್ನೊಂದು ಎಷ್ಟೊತ್ತು ಆಗುತ್ತೆ? ಹಾಫ್ ಆನ್ ಅವರ್. ಹಾಫ್ ಆನ್ ಅವರಿಗೆ ರೀಚ್ ಆಗ್ತೀವಿ ನಾವು. ಹಾಫ್ ಆನ್ ಅವರು ಇಲ್ಲ, ಇನ್ನು ಬೇಗ ರೀಚ್. यहाँ से अपना वीडियो कर सकते हैं। हाँ, बाकी टांगा पड़ी है छोटू के। जब रोके था कहा था पैसा अभी, अब दौड़ल चल जाता, वो एसेसरी के लगे।
ज़्यादा बढ़िया मतो ना हाँ, 25,000 हुआ। एक मिनट ला रुक दिया। सामने से लेंगे। ये एक्टिवेट अभी हैंड टू हैंड हो जाएगा। ओके हो गया, एक्टिवेट हो ही गया आपका। सैमसंग है, थोड़ा टाइम लगेगा बट आ जाएगा। ये स्टार्ट ये आपका नंबर काठमांडू है। के लिए कितना देर लगेगा भैया? 5 घंटा तो लगेगा कम से कम। ये छोटा गाड़ी में जाओगे तो 5 घंटा लगेगा। अभी आपको छोटा गाड़ी ही मिलेगा, तो आगे बढ़ ये 500 का नोट है? हाँ, ये आपका ओके, 1000 है, वो 1000 आपका 500। वो सब नोट पे ओके 2 3 4 लॉक करो, मैं सेटिंग कर दूँगा। 6 7 8 9 16 ಇದು 500 ಇದು 1000 हाँ नोट ये पे तो ले जाओ, जहाँ भी दीजिएगा नोट पे देखते ये भी चलेगा सब चलते हैं। 4 टुकड़ा नोट रहेगा ना, फिर भी चलता है, सब चलता है। ಏನೋ ಇಲ್ಲ ಇದು ನೋಡ್ತಾ ಇದೆ ಏನು ಅಂತ ಬಿಡು ಮಾಡ್ಬೋದು 1000 ಇದು 500 ये आपका सिम भी एक्टिव है। ಹೌದು ठीक है नेटवर्क 4G, ये क्या है वो आपका इंडिया वाला अच्छा नेटवर्क। ठीक है ಇದು आपका ಒಳಗಡೆ सिम 1 है, ये आपका सिम 2 है। ನಾವಿಲ್ಲೇ ರೆಂಟ್ ಇ ವಿ ಬುಕ್ ಮಾಡಿದ್ವಿ. ಇದು ನಮ್ಮದು ವೆಹಿಕಲ್ಲು, ಇದೇ ವೆಹಿಕಲ್ಲು. ಇಲ್ಲಿಂದ ಶೇರಿಂಗ್ ಒಬ್ಬರಿಗೆ ಇಂಡಿಯನ್ ಕರೆನ್ಸಿಲಿ ಒಬ್ಬರಿಗೆ 650 ರುಪೀಸು. ಸೊ ಇಬ್ಬರಿಂದ 1300 ಆಗುತ್ತೆ. ಫೋನ್ಪೇ ಎಲ್ಲ ವರ್ಕ್ ಆಗುತ್ತೆ ಇಲ್ಲಿ. ಇಂಡಿಯನ್ ಕರೆನ್ಸಿನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಅದೇ ನೇಪಾಳ್ ಕರೆನ್ಸಿ ಆದರೆ 1050 ರುಪೀಸ್ ಆಗುತ್ತೆ ಒಬ್ಬರಿಗೆ. ಸೊ ಇಲ್ಲಿಂದ ಅದೇ ಶೇರಿಂಗಲ್ಲಿ ಎಲ್ಲರೂ ಸೀಟ್ಸ್ ಎಲ್ಲ ಫುಲ್ ಆಗಬೇಕಲ್ಲ, ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲೇ ಬಂದಾಗ ಫಸ್ಟ್ ಎಂಟ್ರೆನ್ಸಲ್ಲೇ ಗಾಡಿಗಳಿರುತ್ತೆ. ನೋಡಿ ಹೇಳ್ತಾರೆ 20 ಮಿನಿಟ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಎಲ್ಲ ಶೇರಿಂಗ್ ಅಂತ. ಫೈನಲಿ ನಾವು ನೇಪಾಳ್ ಬಾರ್ಡರ್ ಕ್ರಾಸ್ ಆದ್ವಿ. ಕ್ರಾಸ್ ಆಗಿ ಸಿಮ್ ತಗೊಂಡು ಹಾಂ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಕರೆನ್ಸಿ ಕೂಡ ಎಕ್ಸ್ಚೇಂಜ್ ಆಯಿತು. ಇಲ್ಲಿಂದ ಕಠ್ಮಂಡು ರೀಚ್ ಆಗೋಕ್ಕೆ ಶೇರಿಂಗ್ ಟ್ಯಾಕ್ಸಿ ಕೂಡ ಬುಕ್ ಮಾಡಿಕೊಂಡು ಮಾಡಿದ್ವಿ. ಅದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಚಾರ್ಜಸ್ ಬಗ್ಗೆ ಹೇಳಿ ಎಷ್ಟೆಷ್ಟು ಚಾರ್ಜಸ್ಸು ಲೈಕ್ ಇಂಡಿಯನ್ದು 1000ಗೆ ನೇಪಾಳಿಂದ 1600 ಕೊಡ್ತಾರೆ. ಸೊ ನಾವು 10,000 ಕೊಟ್ಟರೆ 16,000 ಕೊಡ್ತಾರೆ. ಪ್ಲಸ್ 0.02% ಅವ್ರ ಕಮಿಷನ್ನ ಅವ್ರು ಇಟ್ಕೋತಾರೆ. ಅಂದರೆ 200 ರುಪೀಸ್ ಇಟ್ಕೋತಾರೆ 10,000ಗೆ. 200 ರುಪೀಸ್ ಇಸ್ಕೊಂಡು ಅದಾದಮೇಲೆ ಸಿಮ್ಗೆ 250 ರುಪೀಸು 1 ವೀಕ್ ಅನ್ಲಿಮಿಟೆಡ್ ಡೇಟಾ. 1 ವೀಕ್ ಅನ್ಲಿಮಿಟೆಡ್ ಡೇಟಾ ಇರುತ್ತೆ ಆ್ಯಂಡ್ 7 ಡೇಸ್ಗೆ ಯು ಕ್ಯಾನ್ ಟಾಕ್ 49 ಮಿನಿಟ್ಸು ನೇಪಾಳಲ್ಲಿ. ಇಂಟರ್ನ್ಯಾಷನಲ್ಗೆ ಜಸ್ಟ್ ವಾಟ್ಸಪ್ ಕಾಲ್ ಅಷ್ಟೇ, ಇಂಡಿಯಾದಲ್ಲಿ. ಇಂಡಿಯನ್ ನಂಬರ್ಸ್ಗೆ. ಆಮೇಲೆ ಟಾಂಗ ಫಸ್ಟೇ ಮಾತಾಡಬೇಕು. ಬೆಳಿಗ್ಗೆನೆ ಸರಿ ಟೋಪಿ ಹಾಕಿದ್ರು. ನಾನಲ್ಲ, ಇವ್ರಿಗೆ ಹಾಕಿದ್ರು. ನಾನು ಅಲ್ಲೇ ಹೇಳಿದೆ. ಅಲ್ಲವ್ರು ಹೇಳ್ತಿದ್ದಾರೆ ಅಂದರೆ ಸರಿಯಾಗಿ ಹೇಳಲಿಲ್ಲ ಪ್ರೈಸು. ನಾನು ಹೇಳ್ತಾ ಇದ್ದೀನಿ ಡಬಲ್ ಟೈಮ್ ಚೆಕ್ ಮಾಡಿಕೊಂಡು ಇಲ್ಲಿ ಪರವಾಗಿಲ್ಲ ಅಂತ ಬಂದರೆ ಇಲ್ಲಿ ಎಷ್ಟು ಕೊಟ್ರಿ? ಅವ್ರು ಆ್ಯಕ್ಚುಲಿ ನಮಗೆ 40 ಅಂದರೆ ಈ ಸೈಡ್ 40. ಇಲ್ಲಿ ಬಂದು 240 ಕೇಳ್ತಾ ಇದ್ದಾರೆ. 200 ಗಾಳಿಗೆ ಹೇಳಿದ್ದಾರೆ ಅನ್ಸುತ್ತೆ. ನಮಗೆ ಬರೀ 40 ಇ ವಿ ಗಾಡಿ ಸಿಗುತ್ತೆ ಆಟೋಸು, ಅದರಲ್ಲಿ ಬಂದರೆ ಒಬ್ರಿಗೆ 20 ರೂಪಾಯಿ ಅಷ್ಟೇ. ಇಲ್ಲಿ ಬಂದಾಗ ಆ ಫಸ್ಟೇ ಮಾತಾಡ್ಕೋಬೇಕು. ಅದೇ ಇಲ್ಲಿ ಟ್ರಾವೆಲ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಈಸಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ಟಾಂಗ್ ಅವರು ಸರಿ ಟೋಪಿ ಹಾಕಿದ್ರು ನಮಗೆ ಬೆಳಿಗ್ಗೆ. ಇರಲಿ, ಏನು ಮಾಡೋಕ್ಕಾಗಲ್ಲ ಬಂದಿದ್ದ ಕಡೆ. ಬಟ್ ಸ್ಟಿಲ್ ನಾವು ಕ್ರಾಸ್ ಚೆಕ್ ಮಾಡಬೇಕಲ್ವಾ. ನೀವು
ಅಷ್ಟೇ ಗೈಸ್, ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಲ್ಲೊಂದು ಹೋಟೆಲ್ ಇದು, ಇಲ್ಲಿಗೆ ಬಂದಿದ್ದೀವಿ. ನಾನೊಂದು ಬ್ರೆಡ್ ಆಮ್ಲೆಟ್ ತೊಗೊಂಡಿದ್ದೀನಿ. ನೀವೇನು ಹೇಳಿದ್ದೀರಾ? ನೀರು ಕುಡಿಬೇಕು, ಒಂದು ಬಾಟಲ್ ಇಸ್ಕೊಳ್ಳೋ ಅಷ್ಟೇ. ಇವಾಗ ಶೇರಿಂಗ್ ಟ್ಯಾಕ್ಸಿ ಇದೆ, ಒಂದು 3 o'clock ಹಂಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ವಾಟರ್ ಲೆಟ್ಸ್ ಸಿ. ಆಲ್ರೆಡಿ ಸೆಕೆಂಡ್ ರೌಂಡು ಅಲ್ಲಿ ಪೇನಲ್ಲೇ ಇರಲ್ಲ. 90% ಹಾಕೋ, ನಿನ್ನ 10% ಕೊಡು. somebody stopping you. ಚಟ್ನಿ ಕೊಟ್ಟಿದ್ದಾರೆ ಅವರು. ನಂಗೆ ಇಷ್ಟ ಆಗಿಲ್ಲ ಅಲ್ಲ, ಬಿಡಿ.